ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಬೆಳಿಗ್ಗೆ ಎದ್ದು ಮೇಲ್ಗಡೆ ಹೋಗಿ ಒಂದು 10-15 ನಿಮಿಷ ಬಿಸಿಲಿಗೆ ವಾಕಿಂಗ್ ಮಾಡ್ಕೊಂಡು ಬಂದ್ವಿ. ನಾನು ಆದ್ವಿ. ಬಿಸಿಲು ತುಂಬ ಸ್ಟಾರ್ಟ್ ಆಗ್ತಾಯಿತ್ತು. ಆಗಲೇ ಒಂದು 8 ಗಂಟೆ ಆಗ್ತಾಯಿತ್ತು. ಹೋಗಿ ಬಂದ್ವಿ. ಹೋಗಿ ಬಂದುಬಿಟ್ಟು ಆದ್ವಿನ ವಾಕರ್ಗೆ ಹಾಕಿ ಕಸ ಗುಡಿಸ್ತಾ ಇದ್ದೀನಿ. ಆದ್ವಿ ಆ ಕರಲ್ಲಿ ಆಡ್ಕೊತಾ ಇದ್ಲು. ನನ್ನ ಕೆಲಸ ಆಗೋವರೆಗೂ ಕಸ ಗುಡಿಸೋದೆಲ್ಲ ಆದಮೇಲೆ ಆಚೆದು ಬಾಗಿಲು ಸಾರಿಸ್ಬಿಟ್ಟು ಬೊಟ್ಟಿಟ್ಟು ರಂಗೋಲಿ ಹಾಕಿ ಆದ್ವಿನ ಮಾತಾಡಿಸ್ಕೊತ ಆದ್ವಿ ವಾಕರಲ್ಲೇ ಹತ್ತು ಕಡೆ ಈ ಕಡೆ ಎಲ್ಲ ಓಡಾಡ್ಕೊಂಡು ಆಟಾಡ್ತಾನೇ ಇದ್ಲು. ನನ್ನ ಕೆಲಸ ಮುಗಿಯೋವರೆಗೂ ವಾಕರಲ್ಲೇ ಇರ್ತಾಳೆ. ಮಾ ಅಂತ ಅಂದ್ಕೊಂಡು ಡೈಲಿ ಏನೋ ಮಾಡ್ತಾಳಲ್ಲ ನಮ್ಮಮ್ಮ ಅಂತ ನೋಡ್ತಿರ್ತಾಳೆ. ಮತ್ತು ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಆದ್ವಿ ಮಲ್ಕೊಂಡಿದ್ದಾಳೆ ಅಂತೇಳಿ ರೈಸ್ಗೆ ಇಟ್ಟು ಬಂದೆ. 5 ನಿಮಿಷನೂ ಆಗಿಲ್ಲ, ಎದ್ಬಿಟ್ಟಿದ್ದಾಳೆ. ಮಲ್ಕೊಬೋದು, ಮಲ್ಕೊಪ್ಪ ಪ್ಲೀಸ್, ಟಚಿ ಮಾಡು ಪ್ಲೀಸ್. ಆದ್ವಿಗೆ ಆಟಾಡೋವೆಲ್ಲ ಕೊಟ್ಬಿಟ್ಟು ಅಡುಗೆ ಮಾಡೋಣ ಅಂತ ಹೋದರೆ ಅವಳು ಸ್ವಲ್ಪ ಅಡುಗೆ ಮನೆಗೆ ಬಂದುಬಿಡ್ತಾಳೆ. ಇನ್ನೇನು ಬರ್ತಾಯಿದ್ದಾಳೆ ನೋಡು. ಬಾ, ಬರ್ತೀಯಾ? ಚಿತ್ರಾನ್ನಕ್ಕೆ ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಲೆಮನ್ ಎಲ್ಲ ಕಟ್ ಮಾಡಿಕೊಂಡು ಚಿತ್ರಾನ್ನ ಮಾಡಿದೆ. ಇನ್ನೂ ಲೆಮನ್ ರೈಸ್ ಮಾಡಿದೆ ಇವತ್ತು. ಆದ್ವಿನ ಎತ್ಕೊಂಡೇ ಮಾಡಿದೆ, ಯಾಕೋ ಬಿಟ್ಟರೆ ಸಾಕು ಅಳ್ತಾ ಇದ್ಲು. ಚಿತ್ರಾನ್ನ ಇನ್ನೇನು ಆಯಿತು. ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ಥರನೇ ನಾನು ಚಿತ್ರಾನ್ನ ಮಾಡೋದು. ಅದೆಲ್ಲ ಬೇಯಿಸಾದ್ಮೇಲೆ ಸ್ವಲ್ಪ ಕೋಲ್ಡ್ ಆದಮೇಲೆ ನಾನು ನಿಂಬೆಹಣ್ಣು ಹಾಕ್ತೀನಿ. ಇಲ್ಲಾಂದರೆ ಅದು ಸ್ವಲ್ಪ ವಿಷ ಅನಿಸುತ್ತೆ. ಅದು ಸ್ವಲ್ಪ ಆರ್ಕೊಂಡಾದಮೇಲೆ ನಿಂಬೆಹಣ್ಣು ಹಾಕಿದ್ರೆ ಅಷ್ಟೊಂದು ಇದೇನಾಗಲ್ಲ. ಇನ್ನು ಆದ್ವಿಗೆ ತಿನ್ಸೋಕ್ಕಂತ ಅನ್ನನ ಸ್ವಲ್ಪ ತುಂಬ ಕೆಳಗಡೆ ಅಂದರೆ ಚೆನ್ನಾಗಿ ಮೆತ್ತಗಾಗಿರೋದನ್ನ ತಗೊಂಡು ಸ್ವಲ್ಪ ಉಪ್ಪು ಹಾಕಿ ಲೋಟ ತೊಗೊಂಡು ಹಿಂಗೆ ಮ್ಯಾಶ್ ಮಾಡಿಕೊಂಡೆ. ಮಾಡಿದ್ರೆ ತಿಂತಾಳೆ ಸ್ವಲ್ಪ. ಇಲ್ಲ ಅಗಲಾಗ್ಲಿದ್ರೆ ಎಲ್ಲ ಆಚೆಗೆ ಹೋಗಿದ್ದಾಳೆ. ಅನ್ನ ಮಾತ್ರ ತಿಂತಾಳೆ ಸ್ವಲ್ಪ. ಇನ್ನೇನಿಟ್ರು ತಿಂತಾ ಇಲ್ಲ. ಚಿತ್ರಾನ್ನ ಅದು ಆರಿತ್ತು ಸ್ವಲ್ಪ, ಅದಕ್ಕೆ ನಿಂಬೆಹಣ್ಣು ಹಾಕಿದೆ. ಆರಿದ್ಮೇಲೆ ಹಾಕಬೇಕು, ಇಲ್ಲಾಂದರೆ ತಿನ್ನೋಕ್ಕೆ ಆಗಲ್ಲ, ಒಂಥರ ಆಗುತ್ತೆ. ಆದ್ವಿಗೆ ಊಟ ಮಾಡಿಸೋಣ ಅಂತ ಕೂರಿಸ್ಕೊಂಡಿದ್ದೀನಿ. ಅಪ್ಪ ಮಾಡ್ತಾಳೆ ಊಟ ಮಾಡುವಾಗ ಸಾಕಪ್ಪ ಅನಿಸ್ಬಿಡುತ್ತೆ. ತಟ್ಟೆ ಕೊಡು ಅಂತ ಹಠ ಮಾಡ್ತಾನೆ ಇದ್ಲು. ಫೈನಲಿ ಕೊಟ್ಟಿದ್ದಕ್ಕೊಂದು ದೊಡ್ಡ ಕೆಲಸನೇ ಕೊಟ್ಬಿಟ್ಲು ನನಗೆ ಇವತ್ತು. ಅದನ್ನು ಹೇಳ್ಕ. ಫುಲ್ ಅನ್ನ ಎಲ್ಲ ಮೇಲೆ ಎಲ್ಲ ಚೆಲ್ಕೊಂಡು ಬೆಡ್ಶೀಟ್ ಮೇಲೆಲ್ಲ ಅನ್ನ ಚೆಲ್ಲಿ ಕೊನೆಗೆ ಒಂದೇ ಒಂದು ತುತ್ತು ತಿನ್ನೋಕ್ಕೆ ಇಷ್ಟೆಲ್ಲ ಮಾಡಿದ್ಲು. ಹಂಗೋ ಆಗೋಯ್ತು ಕತೆ. ಈ ಥರ ಆಗಿದೆ ಫೈನಲ್ಲು. ಹೊತ್ತು ಊಟ ಮಾಡಿಸೋ ಅಷ್ಟೊತ್ತಿಗೆ ಮತ್ತು ಅದನ್ನೆಲ್ಲ ಕ್ಲೀನ್ ಮಾಡಿ ಮಾಪ್ ತೊಗೊಂಡು ಫುಲ್ ಎಲ್ಲ ಸಾರಿಸ್ದೆ. ಅವಳನ್ನ ವಾಕರ್ಗೆ ಹಾಕ್ಬಿಟ್ಟು ಆಮೇಲೆ ನಾನು ತಿಂಡಿ ಮಾಡಿ ಆದ್ವಿ ಸ್ವಲ್ಪ ಮಲ್ಕೊಂಡ್ಳು. ಹಾಸ್ಪಿಟಲ್ಗೆ ಹೋಗ್ಬೇಕಿತ್ತು, ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಸ್ವಲ್ಪ ಅವಳಿಗೆ ಕೆಮ್ಮು ಕಡಿಮೆನೇ ಆಗಿಲ್ಲ. ನಾನು ಸ್ನಾನ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಎದ್ಬಿಟ್ಟಿದ್ಲು. ಹಾಯ್ ಅಲ್ಲೋಡು ಚಿನ್ನ, ಅಲ್ಲೋಡು ಹಾಯ್. ಮತ್ತು ಅವಳಿಗೆ ಸ್ನಾನ ಮಾಡಿಸೋಣ ಅಂತ ಹೇಳಿ ಸ್ವಲ್ಪ ಎಣ್ಣೆಲಿ ಮಸಾಜ್ ಮಾಡ್ತಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದ್ವಿ. ಅವಳನ್ನ ರೆಡಿ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ.
ಸ್ವಲ್ಪ ಜನ ಇದ್ದರು. ಸ್ವಲ್ಪ ಲೇಟ್ ಆಯಿತು, ತುಂಬ ಕಾಟ ಮಾಡಿ ಮಾಡಿ ಬಂದು ಮಲ್ಕೊಂಡ್ಳು. ಅವಳು ಮಲ್ಕೊಂಡಿದ್ದಾಳೆ ಅಂತೇಳಿ ನನಗೂ ಸ್ವಲ್ಪ ಬಿಸಿಲಲ್ಲಿ ಹೋಗಿ ಬಂದು ಸುಸ್ತಾನಿಸ್ತು. ಹಾಗೆ ಮಲ್ಕೊಂಡು ಎದ್ದೇಳಿದೆ. ಎದ್ಬಿಟ್ಟು ಅವಳು ಎದ್ದೇಳೋ ಅಷ್ಟೊತ್ತಿಗೆ ಏನಾದರೂ ಮಾಡೋಣ ಅವಳಿಗೆ ತಿನ್ಸೋಕ್ಕೆ ಅಂತ ಹೇಳ್ಬಿಟ್ಟು ರವೆಯಲ್ಲಿ ಗಂಜಿ ಥರ ಸ್ವಲ್ಪ ಬೆಲ್ಲ ಉಪ್ಪು ಹಾಕಿ ಗಂಜಿ ಥರ ಮಾಡಿದ್ದೀನಿ. ನೋಡಬೇಕು, ಅವಳು ಎದ್ದೇಳಿದ್ರೆ ತಿನ್ನಿಸ್ಬೇಕು. ನಾನು ಸ್ವಲ್ಪ ಚಿತ್ರಾನ್ನನೇ ತಿನ್ಕೊಂಡ್ಬಿಟ್ಟೆ. ಅವಳು ಮಲ್ಕೊಂಡು ನಗ್ತಾ ಇದ್ದಾಳೆ ಒಬ್ಬಳೆ. ಎದ್ದಾಳು ಚೆನ್ನವ, ಎದ್ದಾಳೆ 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 ಎದ್ದಾಳು. ಎದ್ಬಿಟ್ಟು ಅದನ್ನು ಸರಿಯಾಗಿ ತಿನ್ನಲೇ ಇಲ್ಲ. ಬಲವಂತ ಮಾಡಿ 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 ಒಂದೆರಡು ತುತ್ತು ತಿನ್ನಿಸ್ದೆ ಅಷ್ಟೇ. ಬಾಯಿ ತೆಗಿತಾ ಇಲ್ಲ ಅವಳು. ಇನ್ನು ಸಾಯಂಕಾಲ ಆಗ್ತಾಯಿತ್ತು. ಅವಳನ್ನ ವಾಕರ್ ಹಾಕಿಬಿಟ್ಟು ಸ್ವಲ್ಪ ಕಸ ಎಲ್ಲ ಗುಡಿಸಿ ಸ್ವಲ್ಪ ಫಿಶ್ಶಿಗೆ ಫುಡ್ ಹಾಕ್ಬಿಟ್ಟು ಹೀಗೆ ಆಟ ಆಡಿಸ್ತಾ ಇದ್ದೆ. ಊಟಕ್ಕೆ ತರಕಾರಿ ಸಾಂಬಾರು ಮಾಡಿದೆ. ಎಲ್ಲ ತರಕಾರಿ ಹಾಕ್ಕೊಂಡು ಮಸಾಲೆ ಸಾಂಬಾರು ಮಾಡಿಕೊಂಡ್ರೆ ಚಿಕನ್ ಸಾಂಬಾರು ಇದ್ದಂಗೆ ಇರುತ್ತೆ. ಚೆನ್ನಾಗಿ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿಕೊಂಡ್ರೆ. ಮಾಧವಿಗೆ ಅಂತ ಸ್ವಲ್ಪ ರಾಗಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿ ದೋಸೆ ಮಾಡಿದ್ದೀನಿ. ಸಾಂಬಾರು ಮುದ್ದೆ ಮಾಡ್ಕೊಂಡು ತಿಂದು ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇನ್ನೇನು ಮಲ್ಕೊತಾ ಇದ್ದೀನಿ. ನಿದ್ದೆ ಬರ್ತಾಯಿದೆ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.